ಅಸ್ಸಲಾಂ ಅಲೈಕುಂ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತಹ ನಮ್ಗೆಲ್ಲ ಆದರಣೀಯರು, ನಮ್ಗೆಲ್ಲ ಬಹುಮಾನ್ಯರಾಗಿರುವಂತಹ, ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಬಹುಮಾನದಂತಹ ಜಫ್ರಿ ಮುತ್ತುಕಾಯ್ ತಂಗಲರವ ದುವವನ್ನು ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಬಹುಮಾನದ ತಂಗಲವರೇ, ಉಲೇಮಾಗಲೇ, ಉಮರಾಕಲೆ, ಕರ್ನಾಟಕ ರಾಜ್ಯದ ಸಚಿವರಾಗಿರುವಂತಹ ನನ್ನ ಸನ್ಮಿತ ಅಂತ ರಹೀಂ ಖಾನ್ ಅವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ರಾಜ್ಯಸಭಾ ಸದಸ್ಯರು, ನಮ್ಮಲ್ಲಿ ಆತ್ಮೀಯರು ಗೌರವಂತ ಬಹುಮಾನದಂಥ ಸಮಾಧಾನ ಅವರೇ, ಮುಂದಿರುವ ಎಲ್ಲ ಉಲೇಮಾಗಲೇ, ಉಮರಾಕಲೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಪ್ರತಿನಿಧಿ ವರ್ಗದವರೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರುಗಳೇ ಮತ್ತು ನನ್ನ ಎಲ್ಲ ಮಾಧ್ಯಮದ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸಲಿಕ್ಕೆ. ಬಹುಶಃ ನಮಗೆ ಇವತ್ತು ಅಲ್ಲಾಹ್ ತಾಲ ಕೊಟ್ಟಂಥ ಅತ್ಯಂತ ಒಂದು ಒಂದು ಅವಕಾಶ ಅಂತ ಹೇಳಿದರೆ, ಸಮಸ್ತದ 100ನೇ ವರ್ಷದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಅಲ್ಲಾಹ್ ತಾಲ ಕೊಟ್ಟಂತ ದೊಡ್ಡ ಮಟ್ಟದ ಅನುಗ್ರಹ, ಒಂದು ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇತಿಹಾಸದ ಪುಸ್ತಕದಲ್ಲಿ ಏನಾದರೂ ಬರೆಯೋದಿದ್ರೆ 100 ವರ್ಷಗಳ ಹಿಂದೆ ಅಂತ ಹೇಳಿದರೆ, ಭಾರತ ದೇಶಕ್ಕೆ ಅವತ್ತು ಸ್ವತಂತ್ರನೇ ಸಿಗ್ತಿರಲಿಲ್ಲ. ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಕಡೆ ಕರೆಂಟ್ ಇಲ್ಲ, ಆರ್ಥಿಕವಾದ ಕೆಲಸ ಇದಿಲ್ಲ, ಬಹುಶಃ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ, ಯಾವುದೇ ಒಂದು ಮೂಲಭೂತ ವ್ಯವಸ್ಥೆ ಮತ್ತು ಸೌಕರ್ಯ ಇಲ್ಲದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ನಮ್ಮ ಉಲೇಮಾಗಲು ಮುಂದೆ ನಿಂತು ಬಹುಶಃ ಈ ಸಮಸ್ಯೆಯನ್ನು ಕಟ್ಟುವ ಮೂಲಕ ಬರೇ ಒಂದು ಧಾರ್ಮಿಕವಾಗಿ ಮಾತ್ರ ಒಂದು ದಿಕ್ಸೂಚಿ ಮಾತ್ರ ಅಲ್ಲ, ಭಾರತ ದೇಶದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವ್ಯವಸ್ಥೆಗೆ ಸಂಪೂರ್ಣವಾದ ಒತ್ತನ್ನು ಕೊಟ್ಟು ಭಾರತ ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಡಿಕೊಂಡು ಭಾರತ ಇವತ್ತು ಸ್ವತಂತ್ರ ಆಗಬೇಕಾದ್ರೆ ಅದು ಸಮಸ್ತದ ಉಲೇಮಾಗಲು ಮತ್ತು ಅನುಯಾಯಿಗಳು ದೊಡ್ಡ ಮೊತ್ತ ಪಾತ್ರ ಇದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವತ್ತಿನ ಕಾಲದಲ್ಲಿ ಇವತ್ತು ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ಅವತ್ತಿನ ದೇಶದ ಕಾನೂನಿಗೆ ಒಳಪಟ್ಟು ಸ್ವತಂತ್ರ ಸಿಕ್ಕುವ ತನಕಗಳು ಕೂಡ ಒಗ್ಗಟ್ಟಾಗಿ ಬಹುಶಃ ಮುಂದೆ ನಿಂತು, ತದನಂತರ ಭಾರತದ ಸಂವಿಧಾನದ ಅನುಗುಣವಾಗಿ ನಮ್ಮ ಧರ್ಮದ ಆಶಯಗಳು ಒಳಪಟ್ಟು ಇವತ್ತು ಬಹುಶಃ ತನ್ನ ಸಂಘಟನೆ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದುವರಿಸಿಕೊಂಡು ಬಂದು ಎಲ್ಲ ಕಡೆ ಕೂಡ ಧಾರ್ಮಿಕ ಮತ್ತು ಶೈಕ್ಷಣಿಕ ಶಿಕ್ಷಣವನ್ನು ಇವತ್ತು ಪ್ರಾರಂಭ ಮಾಡುವ ಮೂಲಕ ದೊಡ್ಡ ಮಟ್ಟದ ಶಕ್ತಿ ಇವತ್ತು ಸಮಾಜಕ್ಕೆ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಕಳೆದ 100 ವರ್ಷಗಳಲ್ಲಿ ಏನೆಲ್ಲ ಇವತ್ತು ಕೆಲಸ ಕಾರ್ಯಗಳು ಮಾಡಿದುಕೊಂಡು ಬಂದು ಅದನ್ನು ಆಚರಿಸುವ ಜೊತೆಯಲ್ಲಿ ಬಹುಶಃ ಇವತ್ತು ಮುಂದಿನ 100 ವರ್ಷಕ್ಕೆ ಏನೆಲ್ಲ ಯೋಜನೆ ಆಗಬೇಕಾ ಅದನ್ನೆಲ್ಲ ಕೂಡ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ಮಾಡಿಕೊಳ್ಳುವ ಕಾರ್ಯಕರ್ತಗೊಳಿಸುವಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಬಹುತು 4 ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ನಮ್ಮ ಧರ್ಮದ ಒಂದು ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಆಚಾರವೇನಿದೆ, ನಮ್ಮ ಉಲೇಮಾಗಳ ಒಂದು ತತ್ವ ಆದರ್ಶಗಳೇನಿದೆ, ಇದನ್ನು ನಾವು ಆಚರಿಸುವ ಜೊತೆಯಲ್ಲಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ತಾವೆಲ್ಲ ಇವತ್ತು ಬಂದಿದ್ದೀರಿ. ಪವಿತ್ರವಾದ ಇವತ್ತು 33,313 ಇವತ್ತು ಡೆಲಿಗೇಟ್ಸ್ಗಳು, ಪ್ರತಿನಿಧಿಗಳು ಇವತ್ತು ಬಹುಶಃ ಅಷ್ಟು ಅದಕ್ಕಿಂತ ಹೆಚ್ಚಿನ ಜನ ಇವತ್ತು ಬಂದು ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸುವ ಮೂಲಕ ಭವಿಷ್ಯದ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ವಿಶ್ವಕ್ಕೆ ತಮ್ಮದಾದ ತಾವು ಕೊಡುಗೆ ಕೊಡ್ತೀರಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ತಾವೆಲ್ಲರೂ ಕೂಡ ಇವತ್ತು ನಮ್ಮ ಸಮಾಜವನ್ನು ಕಟ್ಟಿ ಬಹುಶಃ ತಮ್ಮ ತಮ್ಮ ಪ್ರದೇಶದಲ್ಲಿ ಮುಂದುವರಿಸಿಕೊಂಡು ಹೋಗುವವರು, ಹಿರಿಯರ ತಂಗಲವರ ಇನ್ನಿತರ ನೇತೃತ್ವದಲ್ಲಿ ನಿಮಗೆ ಸಿಕ್ಕುವಂಥ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನೀವು ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮ ಮತದೇಶ ಮತ್ತು ಮೊಹಲ್ಲಕ್ಕೆ ಹೋದಾಗ ನಮ್ಮ ಸಮಾಜದ ನಮ್ಮ ರಾಯಭಾರಿ ಯಾರಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಧರ್ಮದ ರಾಯಭಾರಿಗಳು ಮತ್ತು ನಮ್ಮ ಧರ್ಮದ ಇಸ್ಲಾಂ ಧರ್ಮದ ರಾಯಭಾರಿಗಳು ಮತ್ತು ಇಸ್ಲಾಂ ಧರ್ಮದ ಮುಖಂಡರು ಯಾರಂತ ಹೇಳಿದರೆ ಅದು ಯಾವುದೇ ರಾಜಕೀಯ ನಾಯಕರಲ್ಲ, ನಮ್ಮ ಉಲೇಮಾಗಳೇ ಅದು ರಾಯಭಾರಿಗಳು ಮತ್ತು ಬಹುಶಃ ಮುಖಂಡರು ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ಕಾಲಘಟ್ಟದಲ್ಲಿ ಅವರು ಈ ರೀತಿ ಕೆಲಸ ಮಾಡುವಾಗ ಇವರಿಗೆ ಸಂಪೂರ್ಣವಾಗಿ ಸಹಕಾರ ಕೂಡ ಜವಾಬ್ದಾರಿಯೇ ಅದು ಸರ್ವ ಜನಪ್ರತಿನಿಧಿಗಳಿಗೆ, ಸರ್ವ ಸಮಾಜದ, ಸರ್ವ ಸಂಘಟನೆಯಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿ ಏನಿದೆ, ತಳಮಟ್ಟದಲ್ಲಿ ಈ ರೀತಿಯ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಡೋ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ದೊಡ್ಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು.
ಯಾಕಂತ ಹೇಳಿದರೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಉಲೇಮಾಗಳು ನಮ್ಮ ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಉಲೇಮಾಗಳ ನೇತೃತ್ವ ನಮ್ಮ ಧಾರ್ಮಿಕ ಆಚರಣೆ ಜೊತೆಯಲ್ಲಿ ಈ ಸಮಾಜಕ್ಕೆ ನೈತಿಕತೆಯ ದಿಕ್ಕು ತೋರಿಸುವ ಶಕ್ತಿ ಯಾರಿಗಾದಿದ್ರೆ ಅದು ನಮ್ಮ ಉಲೇಮಾಗಳಿರುವಂಥ ದೊಡ್ಡ ಮಟ್ಟ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಾಜದಲ್ಲಿ ನೈತಿಕತೆ ಏನಿದೆ, ಮೌಲ್ಯಗಳೇನಿದೆ, ಅದನ್ನು ವಿದ್ಯಾರ್ಥಿ ಯುವಜನಗೆ ತಂದು ನಿಲ್ಲಿಸಿ ಆ ನೈತಿಕತೆ ಮತ್ತು ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ದೊಡ್ಡ ಮಟ್ಟದ ಯುವರ್ ಆರ್ಕಿಟೆಕ್ಟ್ ಆಫ್ ದ ಫ್ಯೂಚರ್ ಜನರೇಷನ್ ಆಫ್ ಸೊಸೈಟಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಸಾಮಾಜಿಕ ಮತ್ತು ಮಾನವೀಯ ಮೌಲ್ಯಗಳ ಸಂರಕ್ಷರಾಗಿ ತಾವಿವತ್ತು ಕೆಲಸ ಮಾಡ್ತಿದ್ವಿ. ಸಮಾಜದಲ್ಲಿ ಶಾಂತಿ, ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆ, ಸತ್ಯವನ್ನು ನೆಲೆ ನಿಲ್ಲಿಸುವಂಥ ಶಕ್ತಿ ಯಾರಿಗಾದಿದ್ರೆ ಅದು ತಮಗೆ ಇವತ್ತು ಇದೆ. ಆ ಕೆಲಸವನ್ನು ತಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ತಾವು ಇವತ್ತು ಮಾಡ್ತಾ ಇರುವಂಥ ದೊಡ್ಡ ಮಟ್ಟದ ಒಂದು ಸಮಾವೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ ಕಾರಣ ಬಹುಶಃ ತಾವೆಲ್ಲ ನಮಗೆ ಹೇಳಿದಾಗೆ ಬಹುಶಃ ನಮ್ಮ ಜೊತೆಯಲ್ಲಿ ಬಮ್ಮನ ಹೊಸದವರಿದ್ದ ಎಲ್ಲ ಉಲೇಮಾಗಳು ಇವತ್ತಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಸಮಾಜ ಮತ್ತು ನಮ್ಮ ದೇಶ ವಿವಿಧ ಜಾತಿ, ವಿವಿಧ ವರ್ಗ, ವಿವಿಧ ಮತಗಳ ಸಮ್ಮಿಶ್ರವಾಗಿ ಇವತ್ತು ದೇಶ ಇವತ್ತಾಗಿದೆ. ಪರಸ್ಪರ ಎಲ್ಲ ಧರ್ಮದ ಮತ್ತು ಎಲ್ಲ ವರ್ಗದವರ ಜೊತೆ ಒಂದು ಸೇತುವಾಗಿ ಕಾರ್ಯನಿರ್ವಹಿಸುವಂಥದ್ದು, ಪರಸ್ಪರ ಒಬ್ಬರು ಕೊಂಡಿಯಾಗಿರುವಂಥದ್ದು, ಒಬ್ಬರೊಬ್ಬರು ಜೋಡಿಸುವಂಥ ದೊಡ್ಡ ಮಟ್ಟ ಕೆಲಸ ಕಾರ್ಯಗಳನ್ನು ಬಹು ಸಮಸ್ತ ಈ ಯುವತನು ಕೂಡ ಮಾಡಿ ಬಂದಿದೆ, ಮುಂದೆ ಕೂಡ ಮಾಡ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಈ ಪ್ರತಿನಿಧಿಗಳು, ಉಲೇಮಾಗಳು ಪ್ರತಿಯೊಂದು ಗ್ರಾಮದಲ್ಲಿ ಆ ನೇತೃತ್ವ ವಹಿಸ್ಕೊಳ್ತೀರಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ತಾವು ಇವತ್ತು ಸಮಾಜಕ್ಕೆ ನೈತಿಕ ದಿಕ್ಕು ತೋರಿಸುವ ದೊಡ್ಡ ಶಕ್ತಿ, ಸಮಾಜದ ಮೌಲ್ಯವನ್ನು ಕಾಪಾಡುವ ಸಂರಕ್ಷಣೆ ದೊಡ್ಡ ಮಟ್ಟ ಇವತ್ತು ಶಕ್ತಿಯಾಗಿದ್ದ ಸಂದರ್ಭದಲ್ಲಿ ಸೌಹಾರ್ದ ಸೇತ ಕಟ್ಟುವ ದೊಡ್ಡ ಒಂದು ಶಕ್ತಿ ಇವತ್ತು ನಾವು ಏನು ಆಚರಣೆ ಮಾಡಿ ಬಂದಿದ್ದೀರಾ, ಇದು ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ ಬಹುಶಃ ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ನಮಗೆ ಅತ್ಯಂತ ಸಂತೋಷವಾಗ್ತದೆ. ನಾನಿಲ್ಲಿ ಬರುವಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಬ್ಲೂ ಶರ್ಟ್ ವಿಕಾಯನ ಎಲ್ಲ ಯುವಕರ ದೊಡ್ಡ ಮಟ್ಟದ ಪಡೆ, ಆ ಕಾರ್ಯಕರ್ತರು ಇವತ್ತು ಅತ್ಯಂತ ಪ್ರೀತಿ, ವಿಶ್ವಾಸ ಸುಧಾರಿಸುವಂಥ ಒಂದು ಟ್ರೈನಿಂಗ್ ಎಲ್ಲಿಂದ ಬಂತು? ನಿಮ್ಮ ಉಲೇಮಾಗಳು ಕೊಟ್ಟಂಥ ಟ್ರೈನಿಂಗೇ ನಮ್ಮ ಕಣ್ಣ ಮುಂದೆ ಅದು ಕಾಣಲಿಕ್ಕೆ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲರೂ ಕೂಡ ಇವತ್ತು ಪ್ರತಿನಿಧಿ ಇದ್ದೀರಿ. ನಿಮ್ಮನ್ನು ಬಹುಶಃ ಇಷ್ಟು ಸಾವಿರಾರು ಸಂಖ್ಯೆಯ ಪ್ರತಿನಿಧಿ ನೋಡುವಾಗ ನಾವು ಕೂಡ ಒಂದು ರಾತ್ರಿ ನಿಮ್ಮ ಜೊತೆಯಲ್ಲಿ ಕಲಿಯಬೇಕೆಂಬ ಪ್ರೇರಣೆ ಕೂಡ ನಮಗೆ ಬಂದು ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇದೆಲ್ಲ ಕೂಡ ನಮ್ಮೆಲ್ಲರ ವಿಶೇಷವಾದ ಅವನ ನೇತೃತ್ವ ಮುಂದಿನ ದಿನಗಳಲ್ಲಿ ಬರುವಂಥ ಅವಕಾಶತ್ತಾಗಲಿ, ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆಗೆ ಎಲ್ಲರೂ ಕೂಡ ಒತ್ತು ಕೊಡುವಂಥ ದೊಡ್ಡ ಮಟ್ಟದ ಆ ಪ್ರೀತಿ, ವಿಶ್ವಾಸದ ಏಕತೆಯ ಆ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಟ್ಟಿಬದ್ಧರಾಗುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಅದು ಅಲ್ಲಾಹನು ದೊಡ್ಡ ಕೊಟ್ಟಂಥ ದೊಡ್ಡ ಮಟ್ಟ ಅನುಗ್ರಹ ನಮಗೆಲ್ಲ ಕೂಡ ದೊಡ್ಡ ಮಟ್ಟ ಶಕ್ತಿ ಅಂತ ನಾನು ಹೇಳಿಕೊಂಡು ಬಹುಶಃ ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ತಂಗಲವರಿಗೆ, ಉಲೇಮಾಗಳಿಗೆ, ನಿಮ್ಮೆಲ್ಲರ ಉಲೇಮಾಗಲಿ, ಉಮರಾಕಲಿ, ನಿಮ್ಮೆಲ್ಲರದು ನಾನು ಯಾಚಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆ ಅಲ್ಲಿ ಮುಂದೆ ಹೋಗುವ, ನಾವು ಜೊತೆಯಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರ ಹಿಂದೆ ಉಳಿದಿದ್ದಾರ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳುವಂತ ಹೇಳಿಕೊಳ್ತಾ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸುವಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.